ಬೆಂಗಳೂರು ಸೌತ್ ಅಲ್ಲಿ ಬಿಜೆಪಿಯನ್ನ ಇನ್ನಷ್ಟು ಬಲಪಡಿಸುವಂತದ್ದು. ಪದ್ಮನಾಭ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತಷ್ಟು ಶಕ್ತಿ ಬಂದಿರುವಂತ ಒಂದು ಗಳಿಗೆ ಇದು. ನಾವೆಲ್ಲ ಅಶೋಕಣ್ಣನ ಕೈ ಗಟ್ಟಿಪಡಿಸುವಂತ ಒಂದು ಕೆಲಸ ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಇದು ಭಾಗ್ಯ. ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೇನೆ. ನಾನು ಧನ್ಯವಾದಗಳು. ನಾವೆಲ್ಲ ಒಂದೇ ಮನೆಯಲ್ಲಿ ಇದ್ದಂಥವ್ರು, ಒಂದೇ ಕುಟುಂಬದ ರೀತಿ ಕೆಲಸ ಮಾಡಿದ್ದೀರಿ. ಮತ್ತೆ ನನ್ನ MLA ಚುನಾವಣೆಯಲ್ಲಿ ನನಗೆ 57,000 ವೋಟ್ ಲೀಡ್ ಬಂದಿತ್ತು MLA ಚುನಾವಣೆ. ಆಗ ಎಲ್ಲರೂ ಇದ್ರಿ, ಎಲ್ಲರೂ ಇದ್ರಲ್ಲ, ಎಲ್ಲರೂ ಇದ್ರಿ. ಅದಾದ್ಮೇಲೆ ಬೇರೆ ರಾಜಕೀಯ ವ್ಯತ್ಯಾಸಗಳಾಗಿದೆ. ಅದನ್ನೆಲ್ಲ ಮರೆತು ಮತ್ತೆ ಬೆಂಗಳೂರು ಸೌತ್ ಅಲ್ಲಿ ಬಿಜೆಪಿಯನ್ನ ಇನ್ನಷ್ಟು ಬಲಪಡಿಸುವಂಥದ್ದು ಮತ್ತು ದೇಶದ ದೃಷ್ಟಿಯಿಂದನೂ ಇದು ಬಹಳ ಒಳ್ಳೆಯದು. ದೇಶದಲ್ಲಿ ನೋಡ್ತಾ ಇದ್ದೀರಾ ಈಗ ಯಾವ ರೀತಿ ಬೆಳವಣಿಗೆಗಳಾಗ್ತಾ ಇದೆ, ನೀವೆಲ್ಲ ನೋಡ್ತಾ ಇದ್ದೀರಾ. ದೇಶದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳು, ದೇಶಕ್ಕೆ ಆಘಾತ ತರುವಂಥದ್ದು, ಪಾಕಿಸ್ತಾನ ಜಿಂದಾಬಾದ್ ಅನ್ನೋರು, ಈ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಅದರ ಮಧ್ಯೆ ಈ ದೇಶ ಪ್ರೇಮಿಯಾಗುವಂತ ನರೇಂದ್ರ ಮೋದಿಯವರು ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಕೆಲಸ ಮಾಡಬೇಕಾಗಿದೆ. ನಾವೆಲ್ಲರೂ ಕೂಡ ಭಾರತೀಯರು, ನಾವೆಲ್ಲ ಭಾರತ ಮಾತೆಯನ್ನ ಪೂಜೆ ಮಾಡುವಂಥವ್ರು. ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ನಾವೆಲ್ಲರೂ ಕೂಡ. ಆ ದೃಷ್ಟಿಯಿಂದ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬ ನಾವು ಮಾಡೋದಕ್ಕೆ ಮುಂಚೆ ನಮ್ಮ ಪದ್ಮನಾಭ ನಗರಕ್ಕೂ ಈಗ ಒಂದು ರೀತಿ ದೊಡ್ಡ ರೀತಿಯಾದಂಥ ಒಂದು ಹೋಗಿದ್ದವರೆಲ್ಲ ವಾಪಸ್ ಬಂದು ಒಂದು ರೀತಿ ದೊಡ್ಡ ರೀತಿಯಾದಂಥ ಒಂದು ಸ್ವಾತಂತ್ರ್ಯನೂ ಕೂಡ ಬಂದಿದೆ. ಸಮಸ್ಯೆಗಳಿಲ್ಲದೆ ಮೊನ್ನೆ SIR ಎಲ್ಲ ಮುಗಿಸಿದಿರ, ಎಲ್ಲ ಇನ್ನು ಸಣ್ಣ ಪುಟ್ಟ SIRದು ಏನಾನ ಇದ್ರೆ ದಯವಿಟ್ಟು ಕಂಪ್ಲೀಟ್ ಮಾಡಿಬಿಡಿ. SIR ಬಹಳ ಇಂಪಾರ್ಟೆಂಟ್. ಇಲ್ಲಿ 20 ವರ್ಷಕ್ಕೆ ನಡೆಯುವಂಥ SIR ಅದನ್ನು ಕೂಡ ಗಮನ ಹರಿಸಿ ಈಗ ಹೊಸದಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ SIR ಮಾಡುವಂಥ ಅವಕಾಶ ಬಂದಿದೆ. ಹೊಸದಾಗಿ ವೋಟರ್ ಲಿಸ್ಟ್ ಸೇರಿಸುವಂಥದ್ದು ಎಲ್ಲನೂ ಕೂಡ ಆಗುತ್ತೆ. ಕೆಲವು ವರ್ಷಗಳ ಹಿಂದೆ ಬೇರೆ ಬೇರೆ ಕಾರಣಗಳಿಗೆ ನಮ್ಮದೇ ಪಕ್ಷದಿಂದ ಬೇರೆಡೆ ಹೋಗಿದ್ದಂತ ಹಲವಾರು ನಾಯಕರುಗಳು ಇವತ್ತು ಪದ್ಮನಾಭ ನಗರದಲ್ಲಿ ಎಲ್ಲರೂ ವಾಪಸ್ಸು ಬಿಜೆಪಿಗೆ ಬಂದಿದ್ದಾರೆ. ಬಿಜೆಪಿಗೂ ಇವರು ಹೊಸಬ್ರಲ್ಲ, ಇವ್ರಿಗೂ ಬಿಜೆಪಿ ಹೊಸದಲ್ಲ. ಇವರೆಲ್ಲ ಇಲ್ಲಿದ್ದಂತ ನಾಯಕರೇ, ಅವರೇ ಈ ಭಾಗದಲ್ಲಿ ಪಾರ್ಟಿಯನ್ನ ಮುಂಚೆ ಕಟ್ಟಿ ಬೆಳೆಸಿದಂತವ್ರು. ಏನೋ ಬೇರೆ ಬೇರೆ ಕಾರಣಕ್ಕೋಸ್ಕರ ಆದ್ರೆ ಇವತ್ತು ವಾಪಸ್ಸು ಸ್ವಂತ ಮನೆಗೆ ಭಾರತೀಯ ಜನತಾ ಪಾರ್ಟಿಗೆ ಮರಳಿ ವಾಪಸ್ ಎಲ್ಲರೂ ಕೂಡ ಬಂದಿದ್ದಾರೆ. ಇಷ್ಟು ದಿವಸ ಬಾಡಿಗೆ ಮನೆಗೆ ಏನೋ ಬೇರೆ ಬೇರೆ ಕಾರಣ, ಅದನ್ನೆಲ್ಲ ರಾಜಕೀಯದಲ್ಲಿ ಅವೆಲ್ಲ ಇರ್ತವೆ. ಆದ್ರೆ ಅದೆಲ್ಲವೂ ತಾತ್ಕಾಲಿಕವಾಗಿ ಆಗಿದ್ದಿದ್ದು ಅಷ್ಟೇನೆ. ಈ ಪಕ್ಷದ ಬೆಳವಣಿಗೆಯಲ್ಲಿ ಇವತ್ತೇನು ಪ್ರಮೋದ್ ಅವರು ಬರ್ತಾ ಇದ್ದಾರೆ, ಸೂರ್ಯ ಅವರು ಬರ್ತಾ ಇದ್ದಾರೆ, ವಾಪಸ್ಸು ನಾರಾಯಣ್ ಅವರು, ಎಲ್ಲ ನಾಯಕರು ಆ ಭಾಗದಲ್ಲಿ ಈ ಪಾರ್ಟಿಯನ್ನ ಕಟ್ಟಿಯೋದ್ರಲ್ಲಿ, ಪಾರ್ಟಿಗೆ ಶಕ್ತಿ ಕೊಡೋದ್ರಲ್ಲಿ ಬಹಳ ವರ್ಷದಿಂದ ಅವರೆಲ್ಲರದ್ದು ಒಂದು ಕಾಂಟ್ರಿಬ್ಯೂಷನ್ ಇದೆ, ಅವರೆಲ್ಲರದ್ದು ಕೊಡುಗೆ ಇದೆ. ಮತ್ತೆ ಅವರೆಲ್ಲ ಇವತ್ತು ಬಿಜೆಪಿಗೆ ಬರ್ತಿರುವಂತದ್ದು. ಪದ್ಮನಾಭ ನಗರದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಮತ್ತಷ್ಟು ಶಕ್ತಿ ಬಂದಿರುವಂತ ಒಂದು ಗಳಿಗೆ ಇದು. ಬಿಜೆಪಿ ಬೆಂಗಳೂರು ದಕ್ಷಿಣ ಮತ್ತು ಪದ್ಮನಾಭ ನಗರದ ಎಲ್ಲ ಬಿಜೆಪಿ ಕಾರ್ಯಕರ್ತರ ಪರವಾಗಿ ಎಲ್ಲ ಪಾರ್ಟಿಗೆ ಮನೆಗೆ ವಾಪಸ್ಸು ಬರ್ತಾ ಇರುವಂತ ಎಲ್ಲ ನಾಯಕರುಗಳಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರ್ತಾ ಇದ್ದೀನಿ. ನಮ್ಮ ನಿಮ್ಮೆಲ್ಲರ ಜೊತೆ ಇವತ್ತು ಸೇರ್ಪಡೆ ಆಗ್ತಾ ಇರ್ತಕ್ಕಂಥ ನನ್ನೂ ಸೇರಿಸಿ ಸುರೇಶ್ ಮತ್ತೆ ನಾರಾಯಣ್ ಅವರೇ, ಯುವೇಂದ್ರನ್ ಬಾಬುರವ್ರೆ,
ಈ ವಾತಾವರಣ ನೋಡ್ತಾ ಇದ್ರೆ ಅಶೋಕಣ್ಣ ಹೇಳ್ದಂಗೆ ಒಂದು ಸ್ವಾತಂತ್ರ್ಯ ದಿನಾಚರಣೆಗೂ ಹಿಂದಿನ ದಿವಸ ನಾವು ಬರ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲ ಭಾಗ್ಯ ಅಂತಾನೆ ನಾವು ಭಾವಿಸ್ತಾ ಇದ್ದೇವೆ. ಪುರಂದರದಾಸರು ಒಂದ್ ಕಡೆ ಹೇಳ್ತಾರೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ, ಪದ್ಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತ. ಹಾಗೆ ಇವತ್ತು ಪದ್ಮನಾಭ ನಗರದಲ್ಲಿ ಇಂಥ ಒಂದು ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲ ಅಶೋಕಣ್ಣನ ಕೈ ಗಟ್ಟಿಪಡಿಸುವಂತ ಒಂದು ಕೆಲಸ ನಾವೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ಅಂತ ನಾವೆಲ್ಲ ಭಾವಿಸ್ತೀವಿ. BJP ಬಿಟ್ಟು ಹೋದ್ಮೇಲೆ ನನ್ನ ಪ್ರಾಣ ಇಲ್ಲಿತ್ತು, ದೇಹ ಮಾತ್ರ ಅಲ್ಲಿತ್ತು. ಇವತ್ತು ದೇಹ ಮತ್ತು ಪ್ರಾಣ ಎರಡು ಒಂದು ಸೇರೈತೆ. ನಾನು ನಿಜವಾಗ್ಲೂ ನನಗೆ ಸಂತೋಷ ಆಗ್ತೈತೆ. ಇವತ್ತು ನಮ್ಮ ನರೇಂದ್ರ ಮೋದಿಯವರ ಒಂದು ಕಾರ್ಯವೈಖರಿ ಮತ್ತು ನಮ್ಮ ಆರೋಗ್ಯವರ ಒಂದು ಕೆಲಸ ಕಾರ್ಯಗಳನ್ನ ಮೆಚ್ಚಿ ನನ್ನ ಮನೆಗೆ ನಾನು ವಾಪಸ್ ಬಂದಿದ್ದೇನೆ. ನಾನು ಧನ್ಯವಾದಗಳು.